ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಿಂದ ಇಷ್ಟು ಬೇಗ ಈ ರೀತಿಯ ದೃಶ್ಯಾವಳಿಗಳು ಬರ್ತವೆ ಅಂತ ನಾವು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಮುಂದೊಂದು ದಿನ ಈ ರೀತಿಯ ಸನ್ನಿವೇಶ ಎದುರಾಗತ್ತೆ ಅಂತ ಈ ಟಿ ಎಂ ಸಿಯ ಗೂಂಡಾಗಳು ಕೂಡ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಯಾವ ರೀತಿಯಾಗಿ 21ರಿಂದ 26ರ ಅವಧಿ, 3ನೇ ಅವಧಿಯಲ್ಲಿ ಮಮತಾ ಬ್ಯಾನರ್ಜಿಯ ಬೆಂಬಲಿಗರು, ಅವರ ಪಕ್ಷದ ಗೂಂಡಾಗಳು ನಡ್ಕೊಂಡ್ರು, ಅದಕ್ಕೆಲ್ಲ ಉತ್ತರವನ್ನು ಸುವೇಂದು ಅಧಿಕಾರಿ ಕೊಡ್ತಾ ಇದ್ದಾರೆ. ತಮ್ಮ 78ಕ್ಕೂ ಹೆಚ್ಚು ಕಾರ್ಯಕರ್ತರ ಬಲಿಪಡಿತು ಈ ಟಿ ಎಂ ಸಿ. ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಚೆಡ್ಡಿಯಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಈ ಟಿ ಎಂ ಸಿಯ ಗೂಂಡಾಗಳಿಗೆ. ಯಾರು ಈ ಗಲಭೆಗೆ ಕಾರಣರಾಗಿದ್ದರು, ಇಷ್ಟು ವರ್ಷಗಳ ಕಾಲ ಜನರಿಂದ ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು, ಅಲ್ಲಲ್ಲಿ ಗಲಭೆಯನ್ನು ಕ್ರಿಯೇಟ್ ಮಾಡ್ತಾಯಿದ್ರು, ತಮ್ಮದೇ ರಾಜ್ಯಭಾರ ಅಂದ್ಕೊಂಡಿದ್ರು, ಅವರೆಲ್ಲರಿಗೂ ಕೂಡ ಸುವೇಂದು ಅಧಿಕಾರಿಯ ಸರ್ಕಾರ ತಕ್ಕ ಪಾಠವನ್ನು ಕಲಿಸ್ತಾ ಇದೆ. ಚೆಡ್ಡಿ ಬನಿಯಾನ್ನಲ್ಲಿ ಅವರಿಗೆ ರಸ್ತೆ ಬದಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇಡೀ ರಸ್ತೆ ತುಂಬ ಅವ್ರನ್ನ ಮೆರವಣಿಗೆ ಮಾಡಲಾಗ್ತಾ ಇದೆ. ನಿಜಕ್ಕೂ ಇಷ್ಟು ಬೇಗ ಈ ರೀತಿಯ ದೃಶ್ಯಗಳು ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಧಿಕಾರಕ್ಕೆ ಬಂದು 1 ತಿಂಗಳು ಸಹ ಆಗಿಲ್ಲ ಸುವೇಂದು ಅಧಿಕಾರಿ. ಅವರು ತೆಗೆದುಕೊಳ್ತಾ ಇರುವ ಡಿಸಿಷನ್ಸ್ಗಳನ್ನು ನೋಡ್ತಾ ಇದ್ದರೆ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ಅಸ್ಸಾಂನನ್ನೇ ಮೀರಿಸೋದಂತೂ ಪಕ್ಕ. ಯೋಗಿ ಆದಿತ್ಯನಾಥ್, ಹಿಮಂತ್ ಬಿಶ್ವಾ ಶರ್ಮಾ ರನ್ನೇ ಸೆಡ್ ಹೊಡಿತಾ ಇದ್ದಾರೆ ಸುವೇಂದು ಅಧಿಕಾರಿ. ಬೇಕಾಗಿತ್ತು. ಯಾಕೆ ನಾವು ಇಲ್ಲಿ ಕುತ್ಕೊಂಡು ಬಡ್ಕೊಳ್ತಾ ಇದ್ವಿ? ಪಶ್ಚಿಮ ಬಂಗಾಳಕ್ಕೆ ಅಧಿಕಾರ ಬದಲಾವಣೆ ಅವಶ್ಯಕತೆ ಇದೆ, ಅಂದರೆ BJP ಅವಶ್ಯಕತೆ ಇದೆ ಅಲ್ಲಿ. ಇಲ್ಲ ಅಂದರೆ ಪಶ್ಚಿಮ ಬಂಗಾಳ ಭಾರತದ ಕೈ ತಪ್ಪಿ ಹೋದರೂ ಕೂಡ ಆಶ್ಚರ್ಯಪಡುವಂತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದರೆ ಬಾಂಗ್ಲಾದೇಶಕ್ಕೆ ನಡುಕ ಶುರುವಾಗತ್ತೆ. ಯಾಕೆ ನಾವಿಲ್ಲಿ ಕುತ್ಕೊಂಡು ಹೇಳ್ತಾ ಇದ್ವಿ ಅಂದರೆ ಇದೇ ಕಾರಣಗಳಿಗೆ. ಗೊತ್ತಿದೆ ನಿಮಗೆ, ಬಾಂಗ್ಲಾದೇಶದ ಸಂಸತ್ನಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಯಿತು ಪಶ್ಚಿಮ ಬಂಗಾಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಬಾಂಗ್ಲಾದೇಶದ ಮುಸ್ಲಿಂ ನಾಯಕರು ಮಮತಾ ಬ್ಯಾನರ್ಜಿಯವರಿಗೆ ದೆಹಲಿಯ ಮೇಲೆ ನೀವು ಯುದ್ಧ ಸಾರಿ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದರು. ನಮ್ಮ ಜೊತೆ ಬಂದುಬಿಡಿ ಅಂತೇಳಿ ಹೇಳಿದರು. ಗೊತ್ತಿದೆ ನಿಮಗೆಲ್ಲ. ಈ ದೃಶ್ಯಾವಳಿಗಳಿದೆಯಲ್ಲ, ಇದನ್ನು ನೋಡಲಿಕ್ಕೋಸ್ಕರ ಅಲ್ಲಿನ ಪಶ್ಚಿಮ ಬಂಗಾಳದ ಜನರು ದಶಕಗಳ ಕಾಲ ಕಾದಿದ್ದಾರೆ. ಈ ವಸೂಲಿ ದಂಧೆ ಅನ್ನುವಂಥದ್ದು ಅಲ್ಲಿನ ಸಾಮಾನ್ಯ ಜನರಿಗೆ, ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಕೊಂಡಿರೋರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ, ಕಿರುಕುಳವನ್ನು ಉಂಟು ಮಾಡಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಇಲ್ಲಿ ಸಿನಿಮಾಗಳಲ್ಲಿ ನೋಡ್ತೀವಿ. ಅಲ್ಲಿ ನಿಜಕ್ಕೂ ಕೂಡ ಸಣ್ಣ ಪುಟ್ಟ ಅಂಗಡಿ ಹತ್ರ ಹೋಗಿ ದುಡ್ಡನ್ನು ವಸೂಲಿ ಮಾಡೋದು, ಇದು ಮಮತಾ ಬ್ಯಾನರ್ಜಿ ಕಾಲದಿಂದ ಅಲ್ಲ, ಅದರ ಹಿಂದಿನಿಂದಲೂ ಇದು ಒಂದು ಪದ್ಧತಿಯ ರೀತಿ ನಡ್ಕೊಂಡ್ಬಂದಿತ್ತು ಪಶ್ಚಿಮ ಬಂಗಾಳದಲ್ಲಿ. ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಯಾರು ಒಂದು ನ್ಯಾಷನಲ್ ಚಾನಲಲ್ಲಿ ನೋಡ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಮುಖ್ಯಮಂತ್ರಿ ಆಗಿದ್ದಾಗ ಈಗ ಯಾರನ್ನ ಚೆಡ್ಡಿಯಲ್ಲಿ ಮೆರವಣಿಗೆ ಮಾಡಲಾಗ್ತಾ ಇದೆಯಲ್ಲ, ಅವರ ದಾದಾಗಿರಿಯನ್ನು ನೋಡಬೇಕಾಗಿತ್ತು ನೀವು. ಕೇಕ್ ಕಟ್ಟಿಂಗ್ ಏನು, ಜೊತೆಗೆ ರಸ್ತೆಯನ್ನು ಬಂದ್ ಮಾಡೋದೇನು, ಅಲ್ಲಿ ಲೈಟಿಂಗ್ಸ್ಗಳನ್ನ ಹಾಕೋಣದೇನು, ಅದ್ರ ಜೊತೆ ಕಂಪ್ಯಾರಿಸನ್ ಕೊಡ್ತಾ ಇದ್ರು ಅವರು. ಈಗ ಚೆಡ್ಡಿಯಲ್ಲಿ ಮೆರವಣಿಗೆ ಮಾಡಲಾಗ್ತಾ ಇದೆ ಅವರಿಗೆ ಅಂತ. ಈ ಬದಲಾವಣೆ ಪಶ್ಚಿಮ ಬಂಗಾಳವನ್ನು ಬ್ರಿಟಿಷರ ಕಾಲದಲ್ಲಿ ಇತ್ತಲ್ಲ ಪಶ್ಚಿಮ ಬಂಗಾಳ, ಲ್ಯಾಂಡ್ ಆಫ್ ಇಂಡಸ್ಟ್ರೀಸ್, ಅಲ್ಲಿಗೆ ಕರೆದುಕೊಂಡು ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಸುವೇಂದು ಅಧಿಕಾರಿ. ಈ ಬದಲಾವಣೆಯನ್ನೇ ನಾವು ಪಶ್ಚಿಮ ಬಂಗಾಳಕ್ಕೆ ಬಯಸಿದ್ದು ಇಷ್ಟು ದಿನಗಳ ಕಾಲ. ಜನವರಿಯಿಂದ ನಾನು ಒಂದೇ ಮಾತನ್ನು ಹೇಳಿದ್ದು, ಅಲ್ಲಿ ಬದಲಾವಣೆ ಅವಶ್ಯಕತೆ ಇದೆ. ನಿಜವಾಗ್ಲೂ ಅಲ್ಲಿ BJP ಅಧಿಕಾರಕ್ಕೆ ಬರುತ್ತೆ, ಸರಳ ಬಹುಮತವನ್ನು ಪಡೆದುಕೊಳ್ಳುತ್ತೆ BJP ಅಂತ. ಅಲ್ಲಿನ ಜನ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನು ಕೊಟ್ಟುಬಿಟ್ರು BJPಗೆ. ಈ ಬದಲಾವಣೆ ಯಾವ ರೀತಿಯ ಘಟನೆಗಳಿಗೆ ಕಾರಣವಾಗ್ತಾ ಇದೆ ಅನ್ನೋದನ್ನು ನೋಡಿ ನೀವು. 15 ವರ್ಷ ತಮ್ಮದೇ ರಾಜ್ಯಭಾರ. ಹಿಂಗಿರಲಿಲ್ಲ ಮಮತಾ ಬ್ಯಾನರ್ಜಿ. 98ರಲ್ಲಿ TMC ಸ್ಥಾಪನೆ ಮಾಡಿ
ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಹೆಂಗೆ ಹೋರಾಡಿದ್ರು ಮಮತಾ ಬ್ಯಾನರ್ಜಿ. ಆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದಾಗ ಸಿಗಲಿಲ್ಲ ನಮಗೆ. ಆ ಅಭಿಷೇಕ್ ಬ್ಯಾನರ್ಜಿ ಇನ್ವಾಲ್ವ್ಮೆಂಟ್ ಆದಾಗಿನಿಂದಲೂ ಕೂಡ ಮಮತಾ ಬ್ಯಾನರ್ಜಿ ದಾರಿ ತಪ್ಪಿಟ್ರು. ಡೈಮಂಡ್ ಹಾರ್ಬರ್ನಲ್ಲಿ ಎಂತೆಂತಹ ಗಲಭೆಗಳಾಗಿದ್ವು. ಈ ಚುನಾವಣೆಯಲ್ಲೇ ವೋಟಿಂಗ್ ಮೆಷಿನ್ ಮೇಲೆ BJP ಅಭ್ಯರ್ಥಿಯ ಫೋಟೋಗೆ ಟೇಪ್ ಹಾಕಿದ್ದು ಅದೇ ಡೈಮಂಡ್ ಹಾರ್ಬರ್. ಮರು ಮತದಾನದಲ್ಲಿ BJPಗೆ 1 ಲಕ್ಷಕ್ಕೂ ಹೆಚ್ಚು ಮಾರ್ಜಿನ್ ಸಿಕ್ತಲ್ಲಿ ಡೈಮಂಡ್ ಹಾರ್ಬರ್ನ ಫಾಲ್ಟಾ ಕ್ಷೇತ್ರ. ಈ ಬದಲಾವಣೆ ಬಯಸಿದ್ದು. ಇನ್ನು ನಿನ್ನೆ ಬಕ್ರೀದ್ ಕೂಡ ಆಯಿತು. ಗೋಹತ್ಯೆ ನಿಷೇಧ ಕೂಡ ಅಲ್ಲಿ ಜಾರಿಯಾಗಿತ್ತು. ಫಾಸ್ಟ್ ಡಿಸಿಷನ್ ಹೋಗ್ತಾ ಇದೆ ಸುವೇಂದ್ರ ಅಧಿಕಾರಿ ಅವರ ಸರ್ಕಾರ. 2 ದಿನಗಳ ಕಾಲ ರಜೆಯನ್ನು ಕೊಡಲಾಗಿತ್ತು, ಅದನ್ನು 1 ದಿನ ಮಾಡಿದ್ರು. ಬಕ್ರೀದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ ಬಕ್ರೀದ್ ಸಂದರ್ಭದಲ್ಲಂತ ಕೂಡ ಆದೇಶ ಹೊರಡಿಸಲಾಯಿತು. ಯಾರೂ ಕೂಡ ತುಟಿಕ್ ಪಿಟಿಕ್ ಅನ್ನದೇ ಆ ಆದೇಶವನ್ನು ಪಾಲನೆ ಮಾಡಿದ್ರು. ರೆಡ್ ರೋಡ್ನಲ್ಲಿ ಅವರೇನು ನಮಾಜಿಗೆ ಸೇರ್ತಾ ಇದ್ರು, ಯಾರೂ ಕೂಡ ಸೇರಿಲ್ಲ. ನೆನ್ನೆಯ ದೃಶ್ಯಾವಳಿಗಳು ಗಮನಿಸ್ತಾ ಇದೆ. ನಾರ್ಮಲ್ ಡೇ ಹೆಂಗಿರುತ್ತೆ ಹಂಗಿತ್ತು. ಕೆಲವರು ಇದನ್ನು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಅದು ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಪಬ್ಲಿಕ್ ಪ್ಲೇಸ್ನಲ್ಲಿ ನಮಾಜ್ ಮಾಡಲಿಕ್ಕೆ ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಿ ಇವರು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶಗಳೇನಿಲ್ಲ. ಹಾಗಂತ ಇವರಿಗೆ ಪ್ರಾರ್ಥನೆ ಮಾಡಲೇಬೇಡಿ ಅಂತ ಹೇಳಿಲ್ಲ. ಅವರಿಗೆ ಪ್ರತ್ಯೇಕವಾದಂತಹ ಜಾಗವನ್ನು ಕಲ್ಪಿಸಿಕೊಡಲಾಯಿತು. ದೊಡ್ಡ ಗ್ರೌಂಡ್ ಕೊಟ್ಟಿದ್ರು ಅವರಿಗೆ. ಅಲ್ಲೂ ಕೂಡ ಏನು ಜನ ಬರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಈ ಬದಲಾವಣೆ ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ರಾಷ್ಟ್ರೀಯವಾದಿ ಕೂಡ ಸಂಭ್ರಮಿಸಬೇಕಾದಂಥದ್ದೇ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೋಡಿದ್ದೀವಿ ನಾವು, ಅದು ಈ 21ರಿಂದ 26ರ ಮಮತಾ ಬ್ಯಾನರ್ಜಿಯವರ ಕೊನೆಯ ಅವಧಿ. ಇನ್ನವರ ಅಧಿಕಾರದ ಚುಕ್ಕಾಣಿಯನ್ನು ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಯಾವುದರ ಪರ್ಯಾಯವಾದ ಪಕ್ಷ ಬಂದರೆ ಬರಬಹುದು. ಮಮತಾ ಬ್ಯಾನರ್ಜಿ ಆಗಲಿ ಅಥವಾ TMC ಆಗಲಿ ಇನ್ನು ಮುಂದೆ ಹೀನಾಯ ಸೋಲುಗಳಿಗೆ ರೆಡಿ ಇರಬೇಕು. ಇನ್ನು ಮುನ್ಸಿಪಲ್ ಎಲೆಕ್ಷನ್ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಕೋಲ್ಕತ್ತಾದ್ದು. ನೋಡಿ ಅಲ್ಲೇ ಜನ ಇನ್ನೂ ಈಗಲೇ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸಿದ್ದಾರೆ. ಈಗ ಮುನ್ಸಿಪಲ್ ಎಲೆಕ್ಷನ್ ಬರಲಿ, ಯಾವ ರೀತಿಯ ಸ್ಥಿತಿಗೆ ತಲುಪುತ್ತೆ TMC ನೋಡಿ. ಇಬ್ಬಾಗ ಆಗಿದೆ ಈಗಾಗಲೇ. 50 ಶಾಸಕರು BJP ಜೊತೆ ಬರಲಿಕ್ಕೆ ರೆಡಿಯಾಗಿದ್ದಾರೆ. ನಾನೇ ಸುದ್ದಿ ಕೊಟ್ಟಿದ್ದೀನಿ ಅಂತ. 12 ಜನ ಸಂಸದರು, 18 ಜನ ಗೆದ್ದಿದ್ದಾರೆ, 12 ಜನ ಬರಲಿಕ್ಕೆ ರೆಡಿಯಾಗಿದ್ದಾರೆ. ಬದಲಾವಣೆಯತ್ತ ಪಶ್ಚಿಮ ಬಂಗಾಳ, ಅಷ್ಟೇ ಹೆಡ್ಲೈನ್ ಇವತ್ತು. ಬದಲಾಗ್ತಾ ಇದೆ ಪಶ್ಚಿಮ ಬಂಗಾಳ, ಇದರ ಅವಶ್ಯಕತೆ ಇತ್ತು. ಇದು ಇವತ್ತಿನ ಸಂಚಿಕೆ. ಸ್ವತ್ವಾಣಿ ಸ್ವಂತಿಕೆಯ ಧ್ವನಿ. ನಮಸ್ಕಾರ.